ಪೇಪರ್ ಲೀಕ್ ತಡೆ ಮಸೂದೆಗೆ ರಾಷ್ಟ್ರಪತಿಯವರು ಅಂಕಿತವನ್ನ ಹಾಕಿದ್ದಾರೆ. ಸಾರ್ವಜನಿಕ ಪರೀಕ್ಷೆ ಅಕ್ರಮ ಮಾರ್ಗಗಳ ತಡೆ ತಿದ್ದುಪಡಿ ಮಸೂದೆ 2026. ಈ ಮಸೂದೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸೈನ್ ಮಾಡಿದ್ದಾರೆ. ಸಂಸತ್ನ ಉಭಯ ಸದನಗಳಲ್ಲಿ ಮಸೂದೆ ಅಂಗೀಕಾರಗೊಂಡಿತ್ತು. ಪರೀಕ್ಷಾ ತಿದ್ದುಪಡಿ ಬಿಲ್ಗೆ ಅಧಿಕೃತ ಮುದ್ರೆಯನ್ನ ಒತ್ತಿದ್ದಾರೆ ರಾಷ್ಟ್ರಪತಿಯವರು. ಇದೀಗ ಕಾನೂನಾಗಿ ಮಾರ್ಪಟ್ಟಿದೆ ಮಸೂದೆ. ಪರೀಕ್ಷಾ ತಿದ್ದುಪಡಿ ಬಿಲ್ ಕುರಿತು ಗೆಜೆಟ್ನಲ್ಲಿ ಕೇಂದ್ರ ದಾಖಲು ಮಾಡಿದೆ. ಇನ್ನು ಮುಂದೆ ಪರೀಕ್ಷಾ ಅಕ್ರಮಕ್ಕೆ 5 ರಿಂದ 10 ವರ್ಷ ಜೈಲು ಶಿಕ್ಷೆ, ಅಪರಾಧ ಸಾಬೀತಾದರೆ 1 ರಿಂದ 5 ಕೋಟಿ ರೂಪಾಯಿವರೆಗೂ ಕೂಡ ದಂಡ ತೆರಬೇಕಾಗುತ್ತೆ. ಪೇಪರ್ ಲೀಕ್ ತಡೆ ಮಸೂದೆಗೆ ರಾಷ್ಟ್ರಪತಿಯವರು ಅಂಕಿತವನ್ನ ಹಾಕಿದ್ದಾರೆ. ಸಾರ್ವಜನಿಕ ಪರೀಕ್ಷೆ ಅಕ್ರಮ ಮಾರ್ಗಗಳ ತಡೆ ತಿದ್ದುಪಡಿ ಮಸೂದೆ 2026. ಈ ಮಸೂದೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸೈನ್ ಮಾಡಿದ್ದಾರೆ. ಸಂಸತ್ನ ಉಭಯ ಸದನಗಳಲ್ಲಿ ಮಸೂದೆ ಅಂಗೀಕಾರಗೊಂಡಿತ್ತು. ಪರೀಕ್ಷಾ ತಿದ್ದುಪಡಿ ಬಿಲ್ಗೆ ಅಧಿಕೃತ ಮುದ್ರೆಯನ್ನ ಒತ್ತಿದ್ದಾರೆ ರಾಷ್ಟ್ರಪತಿಯವರು. ಇದೀಗ ಕಾನೂನಾಗಿ ಮಾರ್ಪಟ್ಟಿದೆ ಮಸೂದೆ. ಪರೀಕ್ಷಾ ತಿದ್ದುಪಡಿ ಬಿಲ್ ಕುರಿತು ಗೆಜೆಟ್ನಲ್ಲಿ ಕೇಂದ್ರ ದಾಖಲು ಮಾಡಿದೆ. ಇನ್ನು ಮುಂದೆ ಪರೀಕ್ಷಾ ಅಕ್ರಮಕ್ಕೆ 5 ರಿಂದ 10 ವರ್ಷ ಜೈಲು ಶಿಕ್ಷೆ, ಅಪರಾಧ ಸಾಬೀತಾದರೆ 1 ರಿಂದ 5 ಕೋಟಿ ರೂಪಾಯಿವರೆಗೂ ಕೂಡ ದಂಡ ತೆರಬೇಕಾಗುತ್ತೆ.